ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶಿವಾಟಿ MMTRS ಹರಪನಹಳ್ಳಿ ಟೌನ್ ವಿಜಯನಗರ ಡಿಸ್ಟಿಕ್ ಇಂದ. ನಾನು ಪ್ರತಿದಿನ ಅಪ್ಲೈಡ್ ಕ್ವಶನ್ಸ್ ಅನ್ನ ತಗೊಂಡ್ಬರ್ತೀನಿ ಅಂತ ಹೇಳಿದ್ದೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಎರಡು AP ಪ್ರಾಬ್ಲಮ್ಸ್ ಅನ್ನ ತಗೊಂಡ್ಬಂದಿದ್ದೆ ಅಪ್ಲೈಡ್ ಕ್ವಶನ್ಸ್ಗೆ. ಎಸ್ಪೆಷಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಗೊಳ್ತಕ್ಕಂತಹ ಆಸ್ಪಿರೆಂಟ್ಸ್ ಏನಿದ್ದೀರಲ್ಲ, ನಿಮಗೆ ಈ ಅಪ್ಲೈಡ್ ಕ್ವಶನ್ಸ್ಗಳು ಬಹಳ ಹೆಲ್ಪ್ ಆಗ್ತವೆ. ಆ ನಿಟ್ಟಿನಲ್ಲಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಎರಡು ಸ್ಪೆಷಲ್ ಪ್ರಾಬ್ಲಮ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಆ ಎರಡೂ ಪ್ರಾಬ್ಲಮ್ಸ್ ಎಕ್ಸಾಮ್ ರಿಲೇಟೆಡ್ ಓರಿಯೆಂಟೆಡ್ ಇರ್ತಕ್ಕಂತ ಪ್ರಾಬ್ಲಮ್ ಆಗಿದ್ದಾವೆ. ಹಾಗಾಗಿ ಆ ಎರಡೂ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರಿ ಅಂತಂದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ ದ ಫಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಡೇ. ಒಂದು ಪ್ರಾಬ್ಲಮ್ ಈ ತರ ಇದೆ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಎನ್ unfinished vertical building on a ground from a point 100 meter from the base of the building is 45 degree. How much height of the building must be raised so that its angle of elevation from the same point is 60 degree ಅಂತ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಒಂದು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿರ್ತಕ್ಕಂಥ ಆಂಗಲ್ ಆಫ್ ಎಲಿವೇಶನ್ ಇಲ್ಲಿ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಆಂಗಲ್ ಅನ್ನ ಕೊಟ್ಟಿದ್ದಾರೆ 45 ಡಿಗ್ರಿ. ನೆಕ್ಸ್ಟ್ ಈ ಒಂದು ಆಂಗಲ್ ಕೊಟ್ಟಿದ್ದಾರೆ, ದಟ್ ಈಸ್ 60 ಡಿಗ್ರಿ ಮತ್ತೆ 45 ಡಿಗ್ರಿ ಅನ್ನು ಕೊಟ್ಟು ಇಲ್ಲಿ ಒಂದು ಬಿಲ್ಡಿಂಗ್ ಅನ್ಫಿನಿಶ್ಡ್ ಆಗಿದೆ. ಒಂದು ಬಿಲ್ಡಿಂಗ್ ಅನ್ಫಿನಿಶ್ಡ್ ಆಗಿದೆ. ಇದು ಪಾಯಿಂಟ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಕಾಣಲಿಲ್ಲ ಅಂತಂದ್ರೆ ಇದು ಪಾಯಿಂಟ್ ಕ್ಯೂ, ಇದು ಪಾಯಿಂಟ್ ಪಿ, ಇಟ್ ಈಸ್ ಎ ಆರ್, ನೆಕ್ಸ್ಟ್ ಇಟ್ ಈಸ್ ಎಸ್. ಸೊ ಈ ತರ ಒಂದು ಫಿಗರ್ ಅನ್ನ ಕೊಟ್ಟಿದ್ದಾರೆ ಅವರೇ. ಈ ಅಪ್ಲೈಡ್ ಕ್ವಶನ್ಸ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ನಲ್ಲಿ ಫಿಗರ್ ಅನ್ನ ಕಂಪಲ್ಸರಿ ಕೊಟ್ಟಿರ್ತಾರೆ. ಇನ್ ಕೇಸ್ ಕೊಟ್ಟಿಲ್ಲ ಅಂತಂದ್ರೆ ಕೊಡ್ಬೇಕು, ಅದನ್ನ ಕೊಟ್ಟಿಲ್ಲ ಅಂತಂದ್ರೆ ನೀವೇ ಅದನ್ನ ಫಾರ್ಮೇಶನ್ ಅನ್ನು ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಎನ್ ಅನ್ಫಿನಿಶ್ಡ್ ವರ್ಟಿಕಲ್ ಬಿಲ್ಡಿಂಗ್. ಈ ಕ್ಯೂ ಈ ಆರ್ ಅಂತ ಏನಿದೆಯಲ್ಲ, ಕ್ಯೂ ಆರ್ ಅಂತ ಏನಿದೆಯಲ್ಲ, ಇದು ತೋರಿಸ್ತಾ ಇದೀನಲ್ಲ, ಇದು ಕ್ಯೂ ಆರ್ ಅನ್ನೋದು ಒಂದು ಅನ್ಫಿನಿಶ್ಡ್ ಬಿಲ್ಡಿಂಗ್. ಇದು ಆನ್ ದ ಗ್ರೌಂಡ್ ಫ್ರಮ್ ದ ಪಾಯಿಂಟ್ 10 ಮೀಟರ್ ಫ್ರಮ್ ದ ಬೇಸ್ ಆಫ್ ದ ಬಿಲ್ಡಿಂಗ್ ಈಸ್ 45 ಡಿಗ್ರಿ. ಇಲ್ಲಿಂದ ಈ ಬೇಸ್ ಆಫ್ ದ ಬಿಲ್ಡಿಂಗ್ ಇಂದ 100 ಮೀಟರ್ ಔಟ್ಸೈಡ್ ಅಂದ್ರೆ ಈ ಪಾಯಿಂಟ್ ಎಸ್ ಇಂದ ಈ ಅನ್ಫಿನಿಶ್ಡ್ ಟಾಪ್ ಆಫ್ ದ ಅನ್ಫಿನಿಶ್ಡ್ ಬಿಲ್ಡಿಂಗ್ ಐತಲ್ಲ, ಇದು ಅಂದ್ರೆ ಪಾಯಿಂಟ್ ಕ್ಯೂ ಒನ್ ಅನ್ನು ನೋಡಿದಾಗ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಬಂದಿದೆ ಅಂತಂದ್ರೆ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 45 ಡಿಗ್ರಿ. ನೆಕ್ಸ್ಟ್, ಹೌ ಮಚ್ ಹೈಟ್ ಆಫ್ ದ ಬಿಲ್ಡಿಂಗ್ ಮಸ್ಟ್ ಬಿ ರೈಸ್ಡ್ ಸೋ ದಟ್ ಇಟ್ಸ್ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಬೇಸ್ ಆಫ್ ದ ಪಾಯಿಂಟ್ ಈಸ್ 60 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಅರ್ಥ, ಈ ಕ್ಯೂ ಪಿ ಅನ್ನೋದು ಐತಲ್ಲ, ಇದು ಎಷ್ಟನ್ನ ಜಾಸ್ತಿ ಮಾಡಿದ್ರೆ, ಇಲ್ಲಿಂದ ಎಷ್ಟನ್ನ ಜಾಸ್ತಿ ಮಾಡಿದ್ರೆ ಇದೇ ಪಾಯಿಂಟ್ ಇಂದಾನೆ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಬರ್ತತಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ ತರ ಕ್ವಶನ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಪಿ ಕ್ಯೂ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ತಿದೀವಿ. ಅಂದ್ರೆ ಎಚ್ ಅಂತ ತಗೊಳ್ಳೋಣ. ಈ ಕೊಟ್ಟಿರ್ತಕ್ಕ ಈ ಒಂದು ಪಿ ಕ್ಯೂ ವ್ಯಾಲ್ಯೂ ಐತಲ್ಲ, ಇದನ್ನ ಎಚ್ ಅಂತ ತಗೊಳ್ಳೋಣ. ಸೊ ಈ ಒಂದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ನಲ್ಲಿ ಯಾವ್ದು ಗೊತ್ತಿರೋದಿಲ್ಲೋ, ಇವನ್ ಮ್ಯಾಥಮೆಟಿಕ್ಸ್ ನಲ್ಲಿ ಯಾವ್ದು ಗೊತ್ತಿರೋದಿಲ್ಲೋ ಅವನ್ನ ನಾವು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ನಲ್ಲಿ ಅಲ್ಜಿಬ್ರಿಕ್ ಇದನ್ನ ವೇರಿಯಬಲ್ ತಗೊಳ್ತೀವಿ ನಾವು. ಇಲ್ಲಿ ಈ ಪಿ ಕ್ಯೂ ವ್ಯಾಲ್ಯೂವನ್ನ ನಮ್ಗೆ ಗೊತ್ತಿಲ್ಲ, ಅದನ್ನ ಎಚ್ ಅಂತ ತಗೊಳ್ಳೋಣ. ಸೊ ಈಗ ನೆಕ್ಸ್ಟ್ ಏನ್ ಮಾಡಿದಾನ ಅಂತಂದ್ರೆ, ಇಲ್ಲಿ ನೋಡ್ರಿ ಎರಡು ಟ್ರಯಾಂಗಲ್ಸ್ ಕಾಣಿಸ್ತವೆ. ಒಂದು ಪಿ ಆರ್ ಎಸ್ ಅನ್ನೋ ಒಂದು ಟ್ರಯಾಂಗಲ್, ಇನ್ನೊಂದು ಕ್ಯೂ ಆರ್ ಎಸ್ ಅನ್ನೋ ಮತ್ತೊಂದು ಟ್ರಯಾಂಗಲ್. ಈ ಕ್ಯೂ ಆರ್ ಎಸ್ ಟ್ರಯಾಂಗಲ್ ಐತಲ್ಲ, ಇಲ್ಲಿ ಈ ಕ್ಯೂ ಆರ್ ಎಸ್ ಟ್ರಯಾಂಗಲ್ ನಲ್ಲಿ ನಾವು ಫಸ್ಟ್ ಈಗ ಇದು ಅಡ್ಜಸೆಂಟ್ ಸೈಡ್ ಅನ್ನ ಕೊಟ್ಟಿದ್ದಾರೆ. ಅಡ್ಜಸೆಂಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಇಲ್ಲಿ ಆಂಗಲ್ ಥೀಟಾ ವ್ಯಾಲ್ಯೂ ಕೊಟ್ಟು ತಗೊಂಡಿದೀವಿ ಅಂತಂದ್ರೆ, ಇದು 45 ಡಿಗ್ರಿ ತಗೊಂಡಿದೀವಿ ಅಂದ್ರೆ ಇದು ಥೀಟಾ ವ್ಯಾಲ್ಯೂ ಆಗುತ್ತೆ. ಇದಕ್ಕೆ ಅಪೋಸಿಟ್ ಇರ್ತಕ್ಕಂಥದ್ದನ್ನ ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಇದು ಕೂಡ ನಮ್ಗೆ ಗೊತ್ತಿಲ್ಲ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಹೈಟ್ ಆಫ್ ದ ಬಿಲ್ಡಿಂಗ್ ಅಥವಾ ಹೈಟ್ ಆಫ್ ದ ಎಷ್ಟು ರೈಸ್ ಮಾಡಿದೀವಿ ಅಷ್ಟು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇದು ನಮಗೆ ಗೊತ್ತಿರ್ತಕ್ಕಂತಹ ವ್ಯಾಲ್ಯೂ ಅಥವಾ ಗೊತ್ತಿಲ್ಲದೆ ಇರತಕ್ಕಂತ ವ್ಯಾಲ್ಯೂ. ಸೊ ಇದನ್ನ ನಾವು ತಗೋಬೇಕಾಗಿದೆ. ಅಂಡ್ ಅಡ್ಜಸೆಂಟ್ ಸೈಡ್, ಇದು ಥೀಟಾ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಎರಡಕ್ಕೂ ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಇದು ಅಡ್ಜಸೆಂಟ್ ಸೈಡ್ ಮತ್ತೆ ಈ ಅಪೋಸಿಟ್ ಸೈಡ್ ನಮಗೆ ಬೇಕಾಗಿರ್ತಕ್ಕಂಥದ್ದು ವ್ಯಾಲ್ಯೂಸ್. ಹಾಗಾದ್ರೆ ಹೈಪೋಟೆನಸ್ ಸೈಡ್ ಐತಲ್ಲ, ಇದು ಕ್ಯೂ ಎಸ್ ಅಂತ ಐತಲ್ಲ, ಕ್ಯೂ ಎಸ್ ಮತ್ತೆ ಪಿ ಎಸ್ ಅಂತ ಇದೆಯಲ್ಲ, ಇದರ ಅವಶ್ಯಕತೆ ನಮಗಿಲ್ಲ. ಸೊ ಇದ್ರ ಅವಶ್ಯಕತೆ ನಮಗಿಲ್ಲ ಅಂತಂದ್ರೆ ನಾವು ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಇರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗಳನ್ನ ನೋಡಬಹುದು. ಎಲ್ಲಿ ನೋಡಬಹುದು? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಪೋಸಿಟ್ ಬೈ ಅಡ್ಜಸೆಂಟ್ ಅಥವಾ ಅಡ್ಜಸೆಂಟ್ ಬೈ ಅಪೋಸಿಟ್, ಹೆಂಗ್ ಬೇಕಾದ್ರೂ ತಗೋಬಹುದು. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತಂದ್ರೆ ಏನು?
ಟ್ಯಾನ್ ಥೀಟಾವನ್ನ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಟ್ಯಾನ್ ಥೀಟಾವನ್ನ ತಗೋಬೇಕಾಗ್ತದೆ. ಟ್ರಯಾಂಗಲ್ ಕ್ಯೂ ಆರ್ ಎಸ್ ನಲ್ಲಿ ಹೈಪೋಟೆನಸ್ ನ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ವ್ಯಾಲ್ಯೂ ಅನ್ನ ಕೊಟ್ಟಿರೋ ನಾವು ನಮಗೆ ಬೇಕಾಗಿದೆ ಅಥವಾ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಅಂದ್ರೆ ಟ್ಯಾನ್ ಥೀಟಾ. ಸೊ ಇನ್ ಟ್ರಯಾಂಗಲ್ ಇಲ್ಲಿ ಬರ್ಕೋಬೇಕು. ಇಲ್ಲಿ ಇನ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಅದು ಕ್ಯೂ ಆರ್ ಎಸ್ ಅನ್ನೋ ಈ ಟ್ರಯಾಂಗಲ್ ನಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕ್ಯೂ ಆರ್ ಇಲ್ಲಿ ಆಂಗಲ್ ಐತಲ್ಲ, ಇಲ್ಲಿ ಆಂಗಲ್ ಅಂದ್ರೆ ಕ್ಯೂ ಆರ್ ಡಿವೈಡೆಡ್ ಬೈ ಆರ್ ಎಸ್ ಅಂತ ಬರೀತೀವಿ. ಕ್ಯೂ ಆರ್ ಡಿವೈಡೆಡ್ ಬೈ ಆರ್ ಎಸ್ ಅಂತ ಬರೆಯೋಣ ಇಲ್ಲಿ. ಸೊ ಇಲ್ಲಿ ನಮಗೆ ಕ್ಯೂ ಆರ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಅದು ಅಪೋಸಿಟ್ ಸೈಡ್ ನಮ್ಗೆ ಗೊತ್ತಿಲ್ಲ. ಕ್ಯೂ ಆರ್ ವ್ಯಾಲ್ಯೂವನ್ನ ಹಂಗೆ ಬರ್ಕೋಬೇಕು. ಇದನ್ನ ಕ್ಯೂ ಆರ್ ಡಿವೈಡೆಡ್ ಬೈ ಆರ್ ಎಸ್ ವ್ಯಾಲ್ಯೂ ಅವರು 100 ಕೊಟ್ಟಿದ್ದಾರೆ. ಸೊ ಆರ್ ಎಸ್ ಅಂತಂದ್ರೆ 100 ಅನ್ನ ಬರ್ಕೊಳ್ತೀವಿ. ದೆನ್ ಇಲ್ಲಿ ಟ್ಯಾನ್ ಥೀಟಾ 45 ಡಿಗ್ರಿ, ಥೀಟಾ ವ್ಯಾಲ್ಯೂ 45 ಡಿಗ್ರಿ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ಕ್ಯೂ ಆರ್ ಎಸ್ ಅನ್ನು ಈ ಟ್ರಯಾಂಗಲ್ ನಲ್ಲಿ 45 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ದಿಸ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀವಿ. ಇದು ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ 1 ಅಂತ ಗೊತ್ತಿದೆ ನಮಗೆ. ಸೊ ಇಲ್ಲಿ 1 ಬರ್ತದೆ. ಇಲ್ಲಿ 1 ಇಸ್ ಈಕ್ವಲ್ ಟು ಕ್ಯೂ ಆರ್ ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದು ಕ್ಯೂ ಆರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ 100 ಅಂತ ಬರುತ್ತೆ. ಸೊ ಕ್ಯೂ ಆರ್ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಿದೀವಿ. ಕ್ಯೂ ಆರ್ ವ್ಯಾಲ್ಯೂವನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದೀವಿ. ಬಟ್ ಇಲ್ಲಿ ನಾವು ಮೊದಲೇ ಬರ್ಕೋಬೇಕಾಗಿತ್ತು ಏನಂತಂದ್ರೆ ಲೆಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ಎಚ್ ಮೀಟರ್ ಅಂತ ಬರ್ಕೋಬೇಕು. ಯಾಕಂದ್ರೆ ನಮಗೆ ಗೊತ್ತಿಲ್ಲ, ಇದನ್ನ ಪಿ ಕ್ಯೂ ವ್ಯಾಲ್ಯೂವನ್ನ ನಾವು ಎಚ್ ಅಂತ ತಗೊಂಡಿದ್ದೀವಿ. ಹಾಗಾಗಿ ಪಿ ಕ್ಯೂ ಇಸ್ ಈಕ್ವಲ್ ಟು ಎಚ್ ಮೀಟರ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಟ್ರಯಾಂಗಲ್ ಇದೆ. ಸೊ ನಿಮಗೆ ಈ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ನೀವು ಕನ್ಸಿಡರ್ ಮಾಡಬಹುದು. ಯಾವ್ದಾದ್ರೂ ಫಿಗರ್ ಅನ್ನ ಕೊಡ್ಲಿ, ಅಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಹುಡುಕೋಕ್ ಟ್ರೈ ಮಾಡಬೇಕು. ರೈಟ್ ಆಂಗಲ್ ಟ್ರಯಾಂಗಲ್ ಕ್ಯೂ ಆರ್ ಎಸ್ ಅನ್ನೋ ಒಂದು ಟ್ರಯಾಂಗಲ್ ಸಿಕ್ಕಿದೆ. ಇನ್ನೊಂದು ಪಿ ಆರ್ ಎಸ್ ಅನ್ನೋ ಒಂದು ದೊಡ್ಡ ಟ್ರಯಾಂಗಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಪಿ ಆರ್ ಎಸ್ ಅನ್ನೋ ಈ ಒಂದು ದೊಡ್ಡ ಟ್ರಯಾಂಗಲ್ ನಲ್ಲಿ ಮತ್ತೆ ಟ್ಯಾನ್ ಅನ್ನು ಅಪ್ಲೈ ಮಾಡಬೇಕು. ಇನ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಅದು ಪಿ ಆರ್ ಎಸ್ ಅನ್ನೋ ಈ ಟ್ರಯಾಂಗಲ್ ನಲ್ಲಿ ಮತ್ತೆ ಸೇಮ್ ಅಪ್ಲೈ ಮಾಡಬೇಕು. ಸೇಮ್ ಯಾಕೆ ಅಪ್ಲೈ ಮಾಡ್ತೀವಿ, ಟ್ಯಾನ್ ಥೀಟಾನೇ ಯಾಕೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ ನೋಡ್ರಿ, ಇಲ್ಲಿ ಆಂಗಲ್ 60 ಡಿಗ್ರಿ ಕೊಟ್ಟಿದ್ದಾರೆ. ಈ ಆಂಗಲ್ ಕೊಟ್ಟಿದ್ದಾರೆ, ಆಂಗಲ್ 60 ಡಿಗ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಅಪೋಸಿಟ್ ನಮಗೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಅಥವಾ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಅಂಡ್ ಅಡ್ಜಸೆಂಟ್ ಸೈಡ್ ಐತಲ್ಲ, ಇದು ಅಡ್ಜಸೆಂಟ್, ಇದು ಅವ್ರು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ. ಹಂಗಾಗಿ ಹೈಪೋಟೆನಸ್ ನ ಅವಶ್ಯಕತೆ ನಮ್ಗಿಲ್ಲ. ಸೊ ಅಪೋಸಿಟ್ ಗೊತ್ತಿಲ್ಲದೆ ಇರತಕ್ಕಂತ ಸೈಡು ಮತ್ತೆ ಗೊತ್ತಿರೋ ಸೈಡು ಅಂದ್ರೆ ಕೊಟ್ಟಿರೋ ಸೈಡು, ಅಪೋಸಿಟ್ ಅಡ್ಜಸೆಂಟ್ ಅಂತಂದ್ರೆ ಯಾವುದು, ಟ್ರಿಗೊನೋಮೆಟ್ರಿಕ್ ರೇಷಿಯೋ ನಲ್ಲಿ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಪಿ ಆರ್ ಡಿವೈಡೆಡ್ ಬೈ ಆರ್ ಎಸ್ ಅಂತ ಬರ್ಕೊಂತೀವಿ. ಯಾಕೆಂದ್ರೆ ಪಿ ಆರ್ ತಗೋಬೇಕೀಗ, ಈ ಸೈಡ್ ತಗೊಳಂಗಿಲ್ಲ, ಮತ್ತೆ ಕ್ಯೂ ಆರ್ ನ ತಗೊಳಕ್ ಬರಲ್ಲ, ಯಾಕಂದ್ರೆ ಇದು 45 ಡಿಗ್ರಿ ಮಾತ್ರ ಆಕತಿ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಯಾವ ಟ್ರಯಾಂಗಲ್ ಮೆನ್ಷನ್ ಮಾಡ್ತೀವಿ ಇಲ್ಲಿ, ಪಿ ಆರ್ ಎಸ್ ಅಂತ ಈ ಟ್ರಯಾಂಗಲ್ ಮೆನ್ಷನ್ ಮಾಡಿದೀವಿ ಅಂತಂದ್ರೆ, ಈ ಟ್ರಯಾಂಗಲ್ ಮೆನ್ಷನ್ ಮಾಡಿದೀವಿ ಅಂದ್ರೆ ಸೊ ಟ್ಯಾನ್ 60 ಡಿಗ್ರಿ ತಗೋಬೇಕಿಲ್ಲಿ, ಟ್ಯಾನ್ 60 ಡಿಗ್ರಿ ತಗೋಬೇಕಾಗ್ತದೆ, 45 ಡಿಗ್ರಿ ಬರಲ್ಲ. ಸೊ ಟ್ಯಾನ್ 60 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಪಿ ಆರ್ ವ್ಯಾಲ್ಯೂ ಗೊತ್ತಿಲ್ಲ. ಪಿ ಆರ್ ನ ಒಂದು ನಿಮಿಷ ನೋಡ್ರಿ, ಇಲ್ಲಿ ಪಿ ಆರ್ ಅಂತಂದ್ರೆ ನೋಡ್ರಿ, ಇಲ್ಲಿ ಪಿ ಆರ್ ಅಂದ್ರೆ ಪಿ ಇಂದ ಹಿಡಿದು ಆರ್ ವರೆಗೂ ಟೋಟಲ್ ಡಿಸ್ಟೆನ್ಸ್ ಅನ್ನ ತಗೋಬೇಕಾಗ್ತದೆ, ಟೋಟಲ್ ಡಿಸ್ಟೆನ್ಸ್. ಈಗ ನಾವು ಕ್ಯೂ ಆರ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿದ್ವಿ, ದಟ್ ಈಸ್ ಈಕ್ವಲ್ ಟು 100 ಅಂತ. ಕ್ಯೂ ಇಂದ ಹಿಡಿದು ಇಲ್ಲಿವರೆಗೂ 100 ಮೀಟರ್ ನಾವೀಗ ಇಲ್ಲಿ ಫೈಂಡ್ ಔಟ್ ಮಾಡಿದೀವಿ ಇಲ್ಲಿ. ಸೊ ಇದಕ್ಕೆ ಎಚ್ ಅನ್ನ ಆಡ್ ಮಾಡಿದ್ರೆ ಪಿ ಆರ್ ಬರ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಚ್ ವ್ಯಾಲ್ಯೂ ಏನಾದ್ರು 20 ಬಂತು ಅಂತಂದ್ರೆ 100 ಪ್ಲಸ್ 20 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 120 ಬರುತ್ತೆ. ಸೊ ಇದೇನಾದ್ರು 50 ಬಂತು ಅಂತ, 50 ಐತೆ ಅಂತ ಅನ್ಕೊಳ್ಳೋಣ, ಎಚ್ ವ್ಯಾಲ್ಯೂ 50 ಐತೆ ಅಂತಂದ್ರೆ ಪಿ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ, 100 ಪ್ಲಸ್ 50 150 ಅಂತ ಆಗುತ್ತೆ. ಹಾಗಾಗಿ ಪಿ ಇಂದ ಹಿಡಿದು ಆರ್ ವರೆಗೂ ಇರ್ತಕ್ಕಂಥ ಈ ಟೋಟಲ್ ಡಿಸ್ಟೆನ್ಸ್ ಅನ್ನ ನಾವು 100 ಪ್ಲಸ್ ಎಚ್ ಅಂತ ತಗೋಬಹುದು. ಸೊ ಪಿ ಆರ್ ಇಸ್ ಈಕ್ವಲ್ ಟು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು, ಪಿ ಆರ್ ಇಸ್ ಈಕ್ವಲ್ ಟು 100 ಪ್ಲಸ್ ಎಚ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಎಚ್ ವ್ಯಾಲ್ಯೂವನ್ನ ಇದನ್ನ ಗೊತ್ತಿಲ್ಲಲ್ಲ ನಮಗೆ, ಅದಕ್ಕೆ ಎಚ್ ಅಂತ ತಗೊಂಡಿದೀವಿ. ಇದನ್ನ ನಾವು ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದೀವಿ. ದೇರ್ ಫೋರ್ 100 ಪ್ಲಸ್ ಎಚ್ ಅನ್ನ ಆಡ್ ಮಾಡ್ತೀವಿ ಪಿ ಆರ್ ಜಾಗದಲ್ಲಿ. ಸೊ ಓಲ್ ಡಿವೈಡೆಡ್ ಬೈ ಆರ್ ಎಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ. ಆಲ್ರೆಡಿ ಆರ್ ಎಸ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಡಾಟಾ. ಸೊ ದಿಸ್ ಇಸ್ ಈಕ್ವಲ್ ಟು 100. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಈ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಐತೆ, ಎಷ್ಟೈತೆ ಅದು, √3 ದಿಸ್ ಈಸ್ ಈಕ್ವಲ್ ಟು 100 ಪ್ಲಸ್ ಎಚ್ ಡಿವೈಡೆಡ್ ಬೈ 100 ಅಂತ ಬರೀತೀವಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 100 ಪ್ಲಸ್ ಎಚ್ ಅಂತಂದ್ರೆ 100 ಪ್ಲಸ್ ಎಚ್
ದಿಸ್ ಈಸ್ ಈಕ್ವಲ್ ಟು 100√3 ಅಂತ ಬರಿತೀವಿ ಹಿಂಗೆ. ಇಲ್ಲಿ ನಮ್ಗೆ ಎಚ್ ವ್ಯಾಲ್ಯೂ ಬೇಕು. ಈ 100 ಅನ್ನ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮೈನಸ್ ಆಗುತ್ತೆ. ದೇರ್ ಫೋರ್ ಎಚ್ ಇಸ್ ಈಕ್ವಲ್ ಟು 100√3 ಮೈನಸ್ 100 ಅಂತ ಬರ್ತತಿ. ದೆನ್ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ 100. ದೇರ್ ಫೋರ್ ಎಚ್ ಇಸ್ ಈಕ್ವಲ್ ಟು 100 ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ ಬ್ರಾಕೆಟ್ ನಲ್ಲಿ √3 - 1 ಅಂತ ಬರುತ್ತೆ. ಸೊ ಇಷ್ಟು ಮೀಟರ್ ಅಂತ ಬರಿತೀವಿ ಎಚ್ ವ್ಯಾಲ್ಯೂವನ್ನ. ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಎಚ್ √3 ವ್ಯಾಲ್ಯೂವನ್ನ ಯೂಸ್ ಮಾಡ್ಕೊಳ್ರಿ ಅಂತ ಕೊಟ್ಬಿಡ್ತಾರೆ. ಹಿಂಗೆ √3 ಇಸ್ ಈಕ್ವಲ್ ಟು 1.73 ಅಂತ ಬರ್ಕೊಳ್ರಿ ಅಂತ ಅವ್ರು ಏನಾದ್ರು ಹೇಳಿದೆ ಅಂತಂದ್ರೆ, ಸೊ √3 ವ್ಯಾಲ್ಯೂವನ್ನ ನಾವು ಸಪರೇಟ್ ಬರ್ಕೋಬೇಕಾಗತ್ತೆ. ಅವಾಗ ಇದೇನಾಗುತ್ತಪ್ಪ ಅಂದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ರಿ. 100 ಪ್ಲೇಸ್ ನಲ್ಲಿ 100 ಬರಿತೀನಿ ಇಂಟು √3 ವ್ಯಾಲ್ಯೂ 1.73 ಮೈನಸ್ 1 ಇದನ್ನ ಸಬ್ಟ್ರಾಕ್ಷನ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು 100 ಇಂಟು 1.73 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ 0.73 ಅಂತ ಬರ್ತತಿ. 0.73 ನ 100 ಮಲ್ಟಿಪ್ಲೈ ಮಾಡಿದ್ರೆ 73 ಮೀಟರ್ ಅಂತ ಬರುತ್ತೆ. ಸೊ ಎಚ್ ವ್ಯಾಲ್ಯೂ ದಟ್ ಎಚ್ ಇಸ್ ಈಕ್ವಲ್ ಟು 73 ಮೀಟರ್. ಆಕ್ಚುಲಿ ಆನ್ಸರ್ ಇಲ್ಲಿಗೆ ಮುಗಿದೋಯ್ತು. ಇನ್ ಕೇಸ್ ಅವ್ರು ಏನಾದ್ರು ಯೂಸ್ √3 ಇಸ್ ಈಕ್ವಲ್ ಟು 1.73 ಅಂತ ಕೇಳಿದ್ರೆ, √3 ಇಸ್ ಈಕ್ವಲ್ ಟು 1.73 ಅಂತ ಕೇಳಿದ್ರೆ ಇಷ್ಟೆಲ್ಲ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮಾಡಬೇಕಾಗ್ತದೆ. ಸೊ ಈ ತರ ನಾವು height of the building, height of the tower, height of the anything we can find by using this formula. ಸೊ ಇದು ಫಸ್ಟ್ ಒನ್ ಆಯ್ತು. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಪ್ರಾಬ್ಲಮ್ ಈ ತರ ಇದೆ. The sum of first 3 terms of an AP is 33 if the product of first and last term exceeds the second term by 29. Find the AP ಅಂತ ಒಂದು ಕ್ವಶನ್ ಇದೆ. ಡಿಯರ್ ಆಲ್, ಇಲ್ಲಿ ಸಮ್ ಅಂತ ಕೊಟ್ಟು, ಸಮ್ ಆಫ್ 3 ಟರ್ಮ್ಸ್ ಅಂತ ಕೊಟ್ಟು, ಮತ್ತೆ ಪ್ರೊಡಕ್ಟ್ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ, ಪ್ರೊಡಕ್ಟ್ ಅಂತ ಮೆನ್ಷನ್ ಮಾಡಿದ್ರೆ, ಸೊ ನಾವು ಟರ್ಮ್ಸ್ ಗಳನ್ನ ತಗೋಬೇಕಾದ್ರೆ ಎ ಪ್ಲಸ್ ಟಿ, ಎ ಪ್ಲಸ್ 2D, ಎ ಪ್ಲಸ್ 3D ಹಿಂಗ್ ತಗೊಳ್ತೀವಲ್ಲ, ಹಂಗ್ ತಗೊಂಡ್ರೆ ಇದು ಎಕ್ಸಾಕ್ಟ್ ಆಗಿ ಆನ್ಸರ್ ಬರೋದಿಲ್ಲ. ಇನ್ ಕೇಸ್ ನೋಡಿ, ಈಗ ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಇನ್ ಎಪಿ 33 ಅಂತ ಐತೆ. ಅಂದ್ರೆ 3 ಟರ್ಮ್ಸ್ ಇದಾವೆ, 3 ಟರ್ಮ್ಸ್ ಅನ್ನ ಆಡ್ ಮಾಡಿದ್ರೆ ಆನ್ಸರ್ 33 ಬರ್ತದೆ ಅಂತ ಅದ್ರಾಗ ಮೆನ್ಷನ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ನಾವೇನಾದ್ರು ಎ ಪ್ಲಸ್ ಡಿ ಮತ್ತೆ ಎ ಪ್ಲಸ್ 2D ಇದನ್ನ ಆಡ್ ಮಾಡಿದ್ರೆ ಆನ್ಸರ್ 33 ಬರ್ತತಿ ಅಂತ ಆ ಒಂದು ಕ್ವಶನ್ ಉದ್ದೇಶ. ಸೊ ಕ್ವಶನ್ ಹೇಳುತ್ತೆ ದ ಪ್ರಾಡಕ್ಟ್ ಆಫ್ ಫಸ್ಟ್ ಅಂಡ್ ಲಾಸ್ಟ್. ಇದರಲ್ಲಿ ಫಸ್ಟ್ ಟರ್ಮ್ ಅನ್ನ ನಾವು ಎ ಅಂತ ತಗೊಂಡಿದೀವಿ, ಲಾಸ್ಟ್ ಟರ್ಮ್ ಅನ್ನ ಎ ಪ್ಲಸ್ 2D ಅಂತ ತಗೊಂಡಿದೀವಿ. ಇದ್ರ ಪ್ರಕಾರ, ಕ್ವಶನ್ ಪ್ರಕಾರ ಇವೆರಡು ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ, ಅಂದ್ರೆ ಎ ಇಂಟು ಎ ಪ್ಲಸ್ 2D ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ ಲಾಸ್ಟ್ ಟರ್ಮ್ ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್. ಎಕ್ಸೀಡ್ಸ್ ಅಂತಂದ್ರೆ ದೊಡ್ಡದಾಗೋದು ಅಂತ, ಅಂದ್ರೆ ಆಡ್ ಮಾಡೋದು ಅಂತ. 29ಗೆ ಏನ್ ಆಡ್ ಮಾಡ್ತೀವಿ ಅಂತಂದ್ರೆ ಸೆಕೆಂಡ್ ಟರ್ಮ್ ಅಂದ್ರೆ ಇಲ್ಲಿ ಎ ಪ್ಲಸ್ ಡಿ ಅಂತ ತಗೊಂಡಿದ್ವಲ್ಲ, ಸೊ ಇದನ್ನ ಆಡ್ ಮಾಡ್ತೀವಿ ಅಂತ ಅರ್ಥ. ಎ ಪ್ಲಸ್ ಡಿ ಅಂತ ತಗೊಳ್ತೀವಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಹಿಂಗೇನಾದ್ರೂ ಮಲ್ಟಿಪ್ಲಿಕೇಶನ್ ಬಂತು ಅಂತಂದ್ರೆ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮಿಗೆ ಬಂದ್ಬಿಡ್ತತಿ. ಎ ಪಿ ನಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅದು ಬರಲೇಬಾರದು. ಇನ್ ಕೇಸ್ ಬಂತು ಅಂದ್ರೆ ಮತ್ತೆ ಅದು ದೊಡ್ಡದಾಕೆ ಅಂತ ಹೋಗುತ್ತೆ, ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಏನು ಟರ್ಮ್ಸ್ ಗಳನ್ನ ತಗೊಂಡಿದೀವಲ್ಲ, ಈ ಟರ್ಮ್ಸ್ ಗಳನ್ನ ಈ ತರ ತಗೊಂಡಿರೋದೇ ರಾಂಗ್. ಹಾಗಾಗಿ ಹಿಂಗಂತ ನಾವು ತಗೊಳ್ಳಕ್ ಹೋಗ್ಬಾರ್ದು. ಮತ್ತೆ ಯಾವ ತರ ತಗೋಬೇಕು? ಸೊ ಇನ್ ಕೇಸ್ ಏನಾದ್ರು ಈ ತರ ಸಮ್ ಮತ್ತೆ ಪ್ರೊಡಕ್ಟ್ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ, ಸೊ 3 ಟರ್ಮ್ಸ್ ಮೆನ್ಷನ್ ಮಾಡಿದ್ದಾರೆ ಅವ್ರು, 3 ಟರ್ಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ದೇರ್ ಆರ್ 3 ಟರ್ಮ್ಸ್ ಇದಾವೆ ಅಂತಂದ್ರೆ ನೋಡ್ರಿ, ಎಕ್ಸಾಕ್ಟ್ ಆಗಿ ಎ ವ್ಯಾಲ್ಯೂ ಬಂದ್ಬಿಡ್ಬೇಕು. ಎಕ್ಸಾಕ್ಟ್ ಆಗಿ ಫಸ್ಟ್ ಕಂಡೀಷನ್ ಅಲ್ಲೇ, ಅಂದ್ರೆ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎನ್ ಎ ಪಿ ಇಸ್ 33 ಅಂತ ಏನ್ ಮೆನ್ಷನ್ ಮಾಡಿದಾರಲ್ಲ, ಅಲ್ಲೇ ಎ ವ್ಯಾಲ್ಯೂ ಬಂದ್ಬಿಡ್ಬೇಕು. ಆ ರೀತಿ ನಾವು ಟರ್ಮ್ಸ್ ಗಳನ್ನ ತಗೋಬೇಕು. 3 ಟರ್ಮ್ಸ್ ಇದಾವೆ, 3 ಟರ್ಮ್ಸ್ ಗಳನ್ನ ನಾವು ಈ ತರ ತಗೊಂಡ್ರೆ ಎ ಪ್ಲಸ್ ಡಿ ಈ ತರ ತಗೊಂಡು ಇದ್ರ ಹಿಂದಿನ ನಂಬರ್ ಕೂಡ ನಾನು ತಗೋಬಹುದು, ಎ ಮೈನಸ್ ಡಿ ಅಂತ ತಗೋಬಹುದು. ಸೊ ಇನ್ ಕೇಸ್ ಏನಾದ್ರು ಫಾರ್ ಎಕ್ಸಾಂಪಲ್ ಫಸ್ಟ್ನೇ ಟರ್ಮ್ ಏನಾದ್ರು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಫಸ್ಟ್ನೇ ಟರ್ಮ್ ಏನಾದ್ರು 20 ಆಗಿತ್ತು, ಸೆಕೆಂಡ್ ಟರ್ಮ್ ಏನಾದ್ರು 25 ಆಗಿತ್ತು, ಥರ್ಡ್ ಟರ್ಮ್ 30 ಆಗಿತ್ತು. ಹಿಂಗೆ ಒಂದು ಎ ಪಿ ಅನ್ನ ಬರಿತಾ ಹೋಗ್ತೀವಿ. ಸೊ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಫಸ್ಟ್ನೇ ಟರ್ಮ್ ಲಾಸ್ಟ್ನೇ ಟರ್ಮ್ ಅಂತ ಏನ್ ಇದು ತಗೊಂಡಾಗ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಷ್ಟು ಬರುತ್ತೆ, ಅಡಿಷನ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನಾವೇನಾದ್ರು ಎ ಪಿ ಏನಾದ್ರು ಹಿಂಗ್ ತಗೊಂಡೆ ಅಂತಂದ್ರೆ ಇದ್ರ ಹಿಂದಿನ ನಂಬರ್ ಏನಾಗಿರ್ತತಿ 15 ಅಂತ ಆಗಿರ್ತತಿ, ಇದ್ರ ಹಿಂದಿನ ನಂಬರ್ ಏನಾಗಿರ್ತತಿ 10 ಅಂತ ಆಗಿರ್ತತಿ. ನಾವು ಇದನ್ನ ಎ ಅಂತ ಕನ್ಸಿಡರ್ ಮಾಡಿದ್ರೆ
ಇದು ಏನಾಗುತ್ತೆ ಎ ಮೈನಸ್ ಡಿ ಅಂತ ಆಗುತ್ತೆ. ಇದ್ರ ಮುಂದಿನ ನಂಬರ್ ಏನಾಗುತ್ತೆ ಎ ಪ್ಲಸ್ ಡಿ ಅಂತ ಆಗುತ್ತೆ. ಸೊ ಈ 15 20 25 ಇದು ಒಂದು ಎ ಪಿ ಅಲ್ವಾ, ಇದು ಒಂದು ಎ ಪಿ ಹೌದಲ್ಲ. ಸೊ ಹಂಗಾಗಿ ನಾವು ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂತ ತಗೋಬಹುದಲ್ಲ, ತಗೊಂಡ್ರೆ ಏನ್ ತಪ್ಪಾಗುತ್ತೆ. ಹಂಗಾದ್ರೆ ಫಸ್ಟ್ ಟರ್ಮ್ ನಾವು ಎ ಮೈನಸ್ ಡಿ, ಸೆಕೆಂಡ್ ಟರ್ಮ್ ಅನ್ನ ಎ, ಥರ್ಡ್ ಟರ್ಮ್ ಅನ್ನ ಎ ಪ್ಲಸ್ ಡಿ ಅಂತ ತಗೊಂಡ್ರೆ, ಇನ್ ಕೇಸ್ ಹಿಂಗ್ ತಗೊಂಡ್ರೆ, ಸೊ ಈ ಮೂರನ್ನು ಆಡ್ ಮಾಡಿದ್ರೆ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ, ಈ ಮೂರನ್ನು ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 33 ಅಂತ ಬರುತ್ತೆ. ಅದು ಕೊಟ್ಟಿದ್ದಾರೆ ಇಲ್ಲಿ, ಸಮ್ ಆಫ್ 3 ಟರ್ಮ್ಸ್ ಈಸ್ ಈಕ್ವಲ್ ಟು 33 ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ, ಎ ಪ್ಲಸ್ ಎ 3a ಈಸ್ ಈಕ್ವಲ್ ಟು 33 ಅಂತ ಬಂತು. 3 1 3 11 3 11 ಕ್ಯಾನ್ಸಲ್ ಮಾಡ್ತೀವಿ. ದೇರ್ ಫೋರ್ ಎ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 11 ಬರುತ್ತೆ. ಒಂದು ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಬೇಕಾಗಿದೆ ನಮ್ಗೆ. ಒಂದು ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ತಗೊಳಕೋಸ್ಕರನೇ ನಾವು ಆ ಟರ್ಮ್ಸ್ ಗಳನ್ನ ಹಿಂಗ್ ತಗೊಂಡ್ರೆ ಮಾತ್ರ ಎ ವ್ಯಾಲ್ಯೂ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ ಇಲ್ಲಿ ತಗೊಂಡ್ರಲ್ಲ ಅವಾಗ್ಲೇ ಎ ಪ್ಲಸ್ ಡಿ ಎ ಪ್ಲಸ್ 2d ಹಿಂಗೇನಾದ್ರು ತಗೊಂಡ್ರೆ ದಿಸ್ ಈಸ್ ಈಕ್ವಲ್ ಟು 33 ಬರ್ತೈತಿ. ಎ ಪ್ಲಸ್ 3a ಪ್ಲಸ್ 3d ಅಂತ ಬರ್ತಿತ್ತು. ಇಲ್ಲಿ ನೋಡ್ರಿ ಎ ಮತ್ತೆ ಡಿ ಅನ್ನೋದು ಮಿಕ್ಸ್ ಮಾಡಿ ಬಂದ್ಬಿಡ್ತಿತ್ತು ಇಲ್ಲಿ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಅನ್ನ ತಗೊಳಕೋಸ್ಕರನೇ ಇದನ್ನ ನಾವು ಟರ್ಮ್ ಅನ್ನ ತಗೋಬೇಕಾದ್ರೆ ಬಹಳ ಹುಷಾರಾಗಿ ತಗೋಬೇಕು. ಸಮ್ ಮತ್ತೆ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡಿದ್ರೆ, ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದಿಸ್ ಎ ಪಿ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ ನಾವು ಟರ್ಮ್ಸ್ ಗಳನ್ನ ಈ ತರ ತಗೊಳ್ತೀವಿ, ತಗೊಳ್ಳೇಬೇಕು ಅದನ್ನ. ಸೊ ಎ ಮೈನಸ್ ಡಿ ಅನ್ನೋದು ಫಸ್ಟ್ ಟರ್ಮ್ ಆಗಿರ್ಲಿ, ಎ ಅನ್ನೋದು ಸೆಕೆಂಡ್ ಟರ್ಮ್ ಆಗಿರ್ಲಿ, ಎ ಪ್ಲಸ್ ಡಿ ಅನ್ನೋದು ಥರ್ಡ್ ಟರ್ಮ್ ಆಗಿರ್ಲಿ, ಆ ಮೂರು ಟರ್ಮ್ಸ್ ಗಳು ಈ ತರ ಆಗಿರ್ಲಿ. ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ಇದು ಥರ್ಡ್ ಒನ್ ಅಂತ. ಅಂಡ್ ಇಲ್ಲಿ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಅನ್ನ ಆಮೇಲೆ ಬರ್ತೀನಿ. ಫಸ್ಟ್ ಕಂಡೀಷನ್ ಅಲ್ಲಿ ಈ ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರೆ, ಫಸ್ಟ್ ಕಂಡೀಷನ್ ಅಲ್ಲಿ ಎ ಮೈನಸ್ ಡಿ, ಎ ಪ್ಲಸ್ ಡಿ, ಈ ಮೂರನ್ನು ಆಡ್ ಮಾಡಿದ್ರೆ ಆನ್ಸರ್ 33 ಅಂತ ಬರ್ತೈತಿ. ನೀವು ಅವಾಗಲೇ ನೋಡಿದ್ರಿ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲೇಷನ್ ಆಗುತ್ತೆ, 3a ಉಳ್ಕೊಳ್ಳುತ್ತೆ. 3a ಇಸ್ ಈಕ್ವಲ್ ಟು 33 ಅಂತ ಬರ್ತೈತಿ. 3 1 3 11 ಕ್ಯಾನ್ಸಲ್ ಮಾಡ್ತೀವಿ. ದಟ್ ಎ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 11 ಅಂತ ಬರುತ್ತೆ. ಸೊ ಎ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿತೀವಿ. ಇದು ಒಂದು ಕಂಡೀಷನ್ ಆಯ್ತು. ಇನ್ನೊಂದು ಕಂಡೀಷನ್ ಏನೈತಪ್ಪ ಅಂತಂದ್ರೆ ದ ಪ್ರಾಡಕ್ಟ್ ಆಫ್ ಫಸ್ಟ್ ಅಂಡ್ ಲಾಸ್ಟ್, ಅಂದ್ರೆ ಈ ಏನ್ ತಗೊಂಡಿದೀವಲ್ಲ ನಾವು ಟರ್ಮ್ಸ್ ಗಳನ್ನ, ಈ ಟರ್ಮ್ಸ್ ಗಳಲ್ಲಿ ನಾವು ಫಸ್ಟ್ ಪ್ರಾಡಕ್ಟ್ ಆಫ್ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಅಂತ ಐತಲ್ಲ, ಎರಡೂ ಟರ್ಮ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಎ ಮೈನಸ್ ಡಿ ಅಂಡ್ ಎ ಪ್ಲಸ್ ಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ದೆನ್ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಪ್ರಾಡಕ್ಟ್ ಆಫ್ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ನಾವು ತಗೊಂಡಿರೋದು ಫಸ್ಟ್ ಟರ್ಮ್ ಎ ಮೈನಸ್ ಡಿ, ಅದಕ್ಕೆ ಎ ಮೈನಸ್ ಡಿ ಅಂತ ಬರ್ಕೊಂತೀನಿ. ಅಂಡ್ ಲಾಸ್ಟ್ ಟರ್ಮ್ ಎ ಪ್ಲಸ್ ಡಿ ಅಂತ ತಗೊಂಡಿದ್ವಿ, ಎ ಪ್ಲಸ್ ಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತತಿ ಅಂತಂದ್ರೆ 29 ಪ್ಲಸ್ ಮಿಡಲ್ ಟರ್ಮ್ಸ್ ಸೆಕೆಂಡ್ ಟರ್ಮ್ ಅಂತಂದ್ರೆ ಇದರಲ್ಲಿ ಯಾವ ಮಿಡಲ್ ಟರ್ಮ್ ತಗೊಂಡಿದೀವಲ್ಲ ಎ, ಸೊ ಎ ಗೆ ಆಡ್ ಮಾಡ್ತೀವಿ ಸೆಕೆಂಡ್ ಟರ್ಮ್. ಎಕ್ಸೀಡ್ಸ್ ಅಂದ್ರೆ ದೊಡ್ಡದಾಗೋದು, ಪ್ಲಸ್ ಮಾಡೋದು ಅಂತ ಅರ್ಥ. ಪ್ರಾಡಕ್ಟ್ ಆಫ್ ದಿಸ್ ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ ಈಸ್ 29 ಮೋರ್ ದೆನ್ ದ ಸೆಕೆಂಡ್ ಟರ್ಮ್ ಅಂತ ಅರ್ಥ. ಅದು ಇಂಡೈರೆಕ್ಟ್ಲಿ ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್ ಬೈ 29 ಅಂತ ಐತಲ್ಲ, ಸೊ ಸೆಕೆಂಡ್ ಟರ್ಮ್ ಗೆ 29 ಆಡ್ ಮಾಡಿದ್ರೆ ಎಷ್ಟು ಆನ್ಸರ್ ಬರ್ತತೋ ಅದೇ ತರ ಫಸ್ಟ್ ಮತ್ತೆ ಲಾಸ್ಟ್ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಬರ್ತತಿ ಅಂತ ಅರ್ಥ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಅಥವಾ ಇಲ್ಲಿ ಡಿ ವ್ಯಾಲ್ಯೂ ತಗೊಂಡಿದೀವಿ, ಸೊ ಎ ಮೈನಸ್ ಡಿ ಸ್ಕ್ವಯರ್, ಎ ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಅಂತ ಬರಿತೀವಿ. ದಿಸ್ ಈಸ್ ಈಕ್ವಲ್ ಟು 29 ಗೆ ಪ್ಲಸ್ ಐತೆ, ಪ್ಲಸ್ ಆಲ್ರೆಡಿ ಇಲ್ಲಿ ಎ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಬಿಟ್ಟಿದ್ದೀವಿ. ಆ ಎ ವ್ಯಾಲ್ಯೂ ಎಷ್ಟು ಬಂದತಿ ಇಲ್ಲಿ 11 ಬಂದತಿ. ಆ 11 ಅನ್ನ ಇಲ್ಲಿ ಹಾಕೋದು, ಎ ಇರೋ ಜಾಗದಾಗ 11 ಹಾಕೋದು. 11 ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ದಿಸ್ ಈಸ್ ಈಕ್ವಲ್ ಟು 29 ಪ್ಲಸ್ 11 ಅಂತ ಬರಿತೀವಿ. ಈ 11 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 121 ಬರ್ತತಿ. 121 ಮೈನಸ್ ಡಿ ಸ್ಕ್ವಯರ್ ಈಸ್ ಈಕ್ವಲ್ ಟು 29 ಗೆ 11 ಆಡ್ ಮಾಡಿದ್ರೆ 40 ಬರ್ತತಿ. ದೆನ್ 121 ಇದನ್ನ ಈ ಡಿ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿ, ಈ ಪ್ಲಸ್ 40 ಅನ್ನ ಈ ಕಡೆ ತಗೊಂಡ್ಬಂದಾಗ 121 ಮೈನಸ್ 40 ಅಂತ ಬರ್ತತಿ. ದಿಸ್ ಈಸ್ ಈಕ್ವಲ್ ಟು ಡಿ ಸ್ಕ್ವಯರ್. ಇಲ್ಲಿ 121 ಅಲ್ಲಿ 41 ಸಬ್ಟ್ರಾಕ್ಷನ್ ಮಾಡಿದ್ರೆ 81 ಅಂತ ಬರ್ತತಿ. 81 ಈಸ್ ಈಕ್ವಲ್ ಟು ಡಿ ಸ್ಕ್ವಯರ್. ದೇರ್ ಫೋರ್ ಡಿ ಈಸ್ ಈಕ್ವಲ್ ಟು 9 ಬರ್ತತಿ. ಪ್ಲಸ್ ಆರ್ ಮೈನಸ್ 9 ಬರ್ತತಿ. ನಾನು ಪ್ಲಸ್ ಅಂತ ತಗೊಳ್ತೀನಿ. ಡಿ ಈಸ್ ಈಕ್ವಲ್ ಟು ಪ್ಲಸ್ 9 ಅಂತ ಬರುತ್ತೆ. ಸೊ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 81 ಆದ್ರೆ ಡಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 9 ಬರುತ್ತೆ. ಸೊ ಎ ಬಂತು ವ್ಯಾಲ್ಯೂ ಬಂತು, ಡಿ ವ್ಯಾಲ್ಯೂ ಬಂತು. ಎ ಪಿ ಕೇಳಿದ್ರು ಅವರು. ಎ ಪಿ ಅಂತಂದ್ರೆ ಎ ಪಿ ಯಾವ ಫಾರ್ಮ್ನಾಗ ಇರ್ತತಿ ಅಂತಂದ್ರೆ ಎ ಕಮಾ ಎ ಪ್ಲಸ್ ಡಿ
ಕಮಾ ಎ ಪ್ಲಸ್ 2d ಹಿಂಗೆಲ್ಲ ಬರ್ತದೆ. ಬಟ್ ನಾವು ಇಲ್ಲಿ ತಗೊಂಡಿರೋದು ಯಾವ್ದಪ್ಪ ಅಂತಂದ್ರೆ ಎ ಮೈನಸ್ ಡಿ ಅಂತ ತಗೊಂಡಿದ್ದೀವಿ ಫಸ್ಟ್ ಟರ್ಮ್ ಅನ್ನ. ಹಂಗಾಗಿ ನಾವು ಇದ್ರ ಪ್ರಕಾರನೇ ತಗೋಬೇಕು. ಎ ಮೈನಸ್ ಡಿ ನ ಫಸ್ಟ್ ಟರ್ಮ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಟರ್ಮ್ ಏನಾಗುತ್ತೆ ಎ ಆಗುತ್ತೆ, ಥರ್ಡ್ ಟರ್ಮ್ ಏನಾಗುತ್ತೆ ಎ ಪ್ಲಸ್ ಡಿ ಅಂತ ಆಗುತ್ತೆ. ಸೊ ಇದ್ರ ಪ್ರಕಾರ ಫಸ್ಟ್ ಟರ್ಮ್ ಏನಾಗುತ್ತೆ ಅಂತಂದ್ರೆ ಎ ವ್ಯಾಲ್ಯೂ 11 ಐತೆ, 11 ಮೈನಸ್ ಡಿ ವ್ಯಾಲ್ಯೂ ಎಷ್ಟು 9. ದೆನ್ ಎ ವ್ಯಾಲ್ಯೂ ಮಿಡ್ಲಾಗ ಎ ವ್ಯಾಲ್ಯೂ ಎಷ್ಟು ಫೈಂಡ್ ಔಟ್ ಮಾಡಿದೀವಿ 11. ನೆಕ್ಸ್ಟ್ ಎ ಪ್ಲಸ್ ಡಿ ಅಂತಂದ್ರೆ 11 ಪ್ಲಸ್ 9 ಆಡ್ ಮಾಡಿದ್ರೆ 20. 11 ಪ್ಲಸ್ 9 ಆಡ್ ಮಾಡಿದ್ರೆ 20 ಡೈರೆಕ್ಟ್ ಆಗಿ ಬರ್ತೀನಿ. ಇಲ್ಲಿ 11 ಅಲ್ಲಿ 9 ಸಬ್ಟ್ರಾಕ್ಷನ್ ಮಾಡಿದ್ರೆ 2 ಬರ್ತತಿ. 2 11 20 ಅಂಡ್ ಡ್ಯಾಶ್ 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 ಅಂತ ಹಿಂಗ್ ಬರಿತಾ ಹೋಗ್ತೀವಿ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋ ಎ ಪಿ ಯಾವ್ದಪ್ಪ ಅಂತಂದ್ರೆ ಫೈಂಡ್ ಔಟ್ ಮಾಡಬೇಕಾಗಿರೋದು 2 11 20. ನೋಡ್ರಿ ಇದನ್ನ ನಾವು ಆಡ್ ಮಾಡಿದ್ರೆ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 33 ಅಂತ ಮೆನ್ಷನ್ ಮಾಡಿದ್ರಲ್ಲ. ಸೊ ಇದನ್ನ ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರಬೇಕು 33 ಬರಬೇಕು. ಸೊ 2ಗೆ 11 ಆಡ್ ಮಾಡಿದ್ರೆ 13, 13ಗೆ 20 ಆಡ್ ಮಾಡಿದ್ರೆ 33 ಬಂತಲ್ಲ. ಸೊ ಹಾಗಾಗಿ ವೆರಿಫಿಕೇಶನ್ ಕೂಡ ಕರೆಕ್ಟ್ ಆಗಿದೆ. ಅಂಡ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಅಂತಂದ್ರೆ 2 ಮತ್ತೆ 20, 2 ಮತ್ತೆ 20 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 40 ಬರ್ತತೆ. 2 ಮತ್ತೆ 20 ಮಲ್ಟಿಪ್ಲೈ ಮಾಡಿದ್ರೆ 40 ಬರ್ತತೆ. 40 ದಿಸ್ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಬೈ ಎಕ್ಸಿಡ್ಸ್ ದ ಸೆಕೆಂಡ್ ಟರ್ಮ್ ಬೈ 29 ಅಂತ. ಅಂದ್ರೆ 29ಗೆ ಪ್ಲಸ್ ಸೆಕೆಂಡ್ ಟರ್ಮ್ ಅಂದ್ರೆ ಇದ್ರಿಗೆ ಯಾವ್ದು 11 ಅನ್ನ ಆಡ್ ಮಾಡಿದ್ರೆ ಸೊ 40 ಪ್ಲಸ್ 29ಗೆ 11 ಆಡ್ ಮಾಡಿದ್ರೆ 40 ಅಂತ ಬರುತ್ತೆ. ಸೊ 40 ಈಸ್ ಈಕ್ವಲ್ ಟು 40. ಹಿಂಗೆ ನಾವು ಎ ಪಿ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸಿಂಪಲ್ ಆಗಿದೆ, ಇದು ಸಿಂಪಲ್ ಪ್ರಾಬ್ಲಮ್. ಇದೇ ತರನೇ ನಾನು ಮತ್ತೆ ಇನ್ನು ಮೂರು ಪ್ರಾಬ್ಲಮ್ಸ್ ಅನ್ನು ತಗೊಂಡ್ಬರ್ತೀನಿ. ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಆಗಲಿ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಆಗಲಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಲಿ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಫರ್ದರ್ ಡೇಸ್ ನಲ್ಲಿ ನಾನು ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಅನ್ನು ತಗೊಂಡ್ ಬರ್ತೀನಿ. ಸೊ ಯಾರಾದರೂ ಇನ್ ಕೇಸ್ ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಡೇ ವಿ ವಿಲ್ ಸಿ ಅಗೇನ್. ಥ್ಯಾಂಕ್ ಯು ಆಲ್.